ಯಾರು ಲೀಡರ್ ಅನ್ನುವಂಥದ್ದು ಭಾಳ ಕಷ್ಟ ಇದೆ. ಇವತ್ತು ನೋಡ್ರಿ, ನಮ್ಮ ದೇವೇಗೌಡರಿಗೂ ವಯಸ್ಸಾಗ್ಯದ, ಜೊತೆಗೆ ಆರೋಗ್ಯ ಸರಿ ಇಲ್ಲ ನಮ್ಮ ಎಚ್ಚರಿಕೆ ಅವ್ರಿಗೆ. ಇನ್ನು ನಿಖಿಲ ಇನ್ನೂ ಆ ಪ್ರಮಾಣದಲ್ಲೇ ಇಡೀ ಜನರ ಮನಸ್ಸನ್ನು ಗೆಲ್ಲುವಲ್ಲೇ ಯಶಸ್ವಿ ಆಗಿಲ್ಲ. ಸಿನಿಮಾ ಹೀರೋ ಆಗಿರ್ಬೋದು, ದುಡ್ಡು ಹಾಕಿರ್ಬೋದು, ತೆಗೆದಿರ್ಬೋದು, ಆ ಮಾತು ಬೇರೆ. ಆದರೆ ಒಂದು ಏನಪ್ಪ ಅಂತಂದ್ರೆ ನಾಯಕತ್ವ ಚರ್ಚ್ಮೆಂಟಿಗೆ ಇರ್ತದಲ್ಲ, ದೇವೇಗೌಡರಲ್ಲಿ ಇದ್ದಿದ್ದಾಗಿರ್ಬೋದು, ಇವತ್ತು ಯಡಿಯೂರಪ್ಪನಲ್ಲಾಗಿರ್ಬೋದು, ಸಿದ್ದರಾಮಯ್ಯನಲ್ಲಾಗಿರ್ಬೋದು, ರಾಹುಲ್ ಗಾಂಧಿ ಅವ್ರು ಬೆಳೆಸ್ಕೊಂಡಿದ್ದಾಗಿರ್ಬೋದು, ಹೇಗೂ ಇರಲಿ, ಯಾವುದೂ ಸಿದ್ಧಾಂತದಲ್ಲಿ ಮೋದಿ ಅವ್ರದ್ದಾಗಿರ್ಬೋದು, ಶಾರದವ್ರದ್ದಾಗಿರ್ಬೋದು, ಆ ಹಂತದ ಆ ಮಟ್ಟದ ರಾಜಕೀಯ ಒಂದು ಅನುಭವ ಇನ್ನೂ ಬರೋದು ಭಾಳ ದೂರದ ಮಾತು ನಿಖಿಲ್ ಅವ್ರಿಗೆ. ಇಂಥ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳ ಪರಿಸ್ಥಿತಿ ಇದೇ ಇದ್ದಾಗ, ಅದರಲ್ಲೂ ಪ್ರಾದೇಶಿಕ ಪಕ್ಷಗಳು ನಿಧಾನಕ್ಕೆ ನಶಿಸಿ ಹೋಗುವಂಥ ಸನ್ನಿವೇಶದಲ್ಲೇ ಈ ಒಂದು ಏನಪ್ಪ ಅಂತಂದ್ರೆ ಇವತ್ತು ಎರಡೇ ಪಕ್ಷಗಳು ಈ ದೇಶದಲ್ಲಿ ಉಳಿಯುತ್ತವೇನೋ ಅನ್ನುವಂಥ ಒಂದು ರೈಟ್ ವಿಚಾರಧಾರೆ BJP, ಅದರ ಸಂಘಟನೆಗಳು NDA, ಇನ್ನೊಂದು ಕಡೆಗೆ ಕಾಂಗ್ರೆಸ್. ಇದು ಲೆಫ್ಟು ಅಲ್ಲ, ರೈಟು ಅಲ್ಲ, ಯಾವ್ದು ಮಿಡ್ಲ್ ಅಂತ ಯಾವ್ದು ತಿಳ್ಕೊಳ್ರಿ. ಅಡ್ಜಸ್ಟೇಬಲ್ ಮತ್ತು ಎಲಾಸ್ಟಿಸಿಟಿ ಅಂತ ಅದರಲ್ಲಿ ಈ ಹಿಗ್ಗುದು ಕುಗ್ಗುದು ಎಲ್ಲ ಅದ. ರೈಟ್ ವಿಂಗ್ದವರು ಅದಾರ, ಲೆಫ್ಟ್ ವಿಂಗ್ದವರು ಅದಾರ, ಮಿಡ್ಲ್ ವಿಂಗ್ದವರು ಅದಾರ, ಎಲ್ಲರೂ ಇದ್ದಾರೆ. ಇದೊಂದು ಕಾಂಗ್ರೆಸ್. ಇವರು ಎರಡೇ ಪಕ್ಷ ಉಳಿತಾವೇನೋ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ಈ ಕೋವಿಡ್ ವರದಿ ಸಿಕ್ಕಿದ್ದಂತೆ ಒಂದು ರೀತಿಯಿಂದ ಕಾಂಗ್ರೆಸ್ಗೆ ದೊಡ್ಡ ಬಲವಂತಂದಂಗೆ ಆಗಿದೆ. ಯಾಕಂದರೆ ಡಾಕ್ಯುಮೆಂಟ್ರಿ ಎವಡನ್ನು ಸಿದ್ಧಾವೆ, ಇವುಗಳನ್ನ ಅಲ್ಲಗಳಿದ್ದಕ್ಕೆ ಆಗಲಾರಂಥದ್ದು, 100 ಕೋಟಿ ರೂಪಾಯಿಗಳ ಅವ್ಯವಹಾರ ಆಗ್ಯದ ಅನ್ನುವಂಥ ಮಾತು ವಿತ್ ಡಾಕ್ಯುಮೆಂಟ್